ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮಡಿಕೇರಿ ಟ್ರಿಪ್ ಹೋಗ್ತಿದ್ದೀವಿ. ಇವತ್ತು August 3, ಆಲ್ಮೋಸ್ಟ್ 7:30 ಆಗಿದೆ. ಸೊ 7:30 ಹಿಂಗೆ ಬಿಡ್ತಾ ಇದ್ದೀವಿ. ಇಲ್ಲಿಂದ ಹತ್ತಿರ ಒಂದು 250 ಕಿಲೋಮೀಟರ್ ಬರುತ್ತೆ ಅನಿಸುತ್ತೆ. ನಮ್ಮೂರಿಂದ ಮೈಸೂರಿಗೆ 120 ಕಿಲೋಮೀಟ್ರು, ಅಲ್ಲೊಂದು ಸ್ಟಾಪು. ಅದಾದಮೇಲೆ ಅಲ್ಲಿಂದ ಮಡಿಕೇರಿಗೆ 120 ಕಿಲೋಮೀಟ್ರು. ಸೊ ಫಸ್ಟ್ ಟೈಮ್ ನಾನು ನೋಡಿಸ್ತಾ ಇದ್ದೀನಿ. ನಮ್ಮ ಕಾರಲ್ಲಿ ಹೋಗ್ತಿದ್ದೀವಿ. ಸೊ ಎಲ್ಲ ಒಳ್ಳೇದಾಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿಂದ ಫಸ್ಟು ಮೈಸೂರು ಹೋಗೋಣ. ಸೊ ಸ್ಟಾರ್ಟ್ ಮಾಡ್ತೀನಿ ಗಾಡಿನ ಸ್ಟಾರ್ಟ್ ಮಾಡಿಬಿಡೋಣ. ಲೆಟ್ಸ್ ಗೋ. ಓಕೆ, ಬಿಡ್ತಾ ಇದ್ದೀವಿ. ಪಾಪ ನಮ್ಮ ಸಿಬಿಗೆ ಬಾಯ್ ಆಡಬೇಕು. ಬಾಯ್ ಖುಷಿ, ಬಾಯ್ 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 ಮುನ್ಸ್ಕೊಬಿಟ್ಟವನೆ. ಹಾಂ, ಅದಲ್ಲ ಇಕ್ಬಿಡು ಎಲ್ಲ ಕೆಳಗೆ. ಇಲ್ಲಿ ನೋಡ್ರಿ, ಫುಲ್ ಟ್ಯಾಂಕ್ ಐತೆ. ಗಾಯ್ಸ್, ಟಿಫನ್ ಬ್ರೇಕ್ 80 ಕಿಲೋಮೀಟರ್ ಬಂದಿದ್ವಿ. ಮಳವಳ್ಳಿಯಲ್ಲಿ ಟಿಫನ್ ದಿನ ಬಂದಿದ್ವಿ. ಬಿಸಿ ಬಿಸಿಬೇಳೆ ಬಾತ್. ಇವಾಗದೆಲ್ಲ ಅದು ಹೊಟ್ಟೆ ತುಂಬ ಊಟ ಮಾಡ್ಬಿಟ್ಟಿರ್ತಾನೆ. ಇವತ್ತು ನಾನು ನಿದ್ದೆ ಮಾಡಬೇಕು. ಇದೆಲ್ಲ ಮಾಡಿದ್ರೆ ಆಮೇಲೆ ಅಷ್ಟೇ. ಆಮೇಲೆ ನಾನು ನಿದ್ದೆ ಮಾಡ್ತೀನಿ. ನಿದ್ದೆ ಮಾಡೋದು ಮಳವಳ್ಳಿ ಟಿಫನ್ ಮಾಡಿದ್ದಾಯ್ತು. ಇವಾಗ ಹೋಗ್ತಾ ಇದ್ದೀವಿ. ಮೈಸೂರಿಗಿನ್ನ 60 ಕಿಲೋಮೀಟ್ರ್ ಐತೆ. ನಿದ್ದೆ ಎಲ್ಲ ಮಾಡೋಂಗಿಲ್ಲ, ಇವಾಗ ಹೇಳಿದ್ದೀನಿ. ನಿದ್ದೆ ಮಾಡಿದ್ರೆ ಗಾಯ್ಸ್ ಅದೇನು ದರಿದ್ರ ಟೈಮೋ ಗೊತ್ತಿಲ್ಲ ಗಾಯ್ಸ್. ನಮ್ಮದು ಕರೆಕ್ಟಾಗಿ ನಮ್ಮದು 120 ಕಿಲೋಮೀಟ್ರ್ ಐತೆ. ಎಲ್ಲರೂ ಫೋನ್ ಹಾಕ್ಬಿಟ್ಟು ಕೂರಿಗೆಲ್ಲ ಫುಲ್ ಮಳೆ ಹೋಗ್ಬೇಡ್ರಿ ಅಂತವ್ರೆ. ಈಗ ಹೋಗೋದ ಬೇಡವಾ ಅಂತಾನೆ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟೈತೆ. ಅದೇ ಭವಿ? ಹೌದು, ಇದರಲ್ಲಿ ಫುಲ್ ನನ್ನ ತಮ್ಮ ಬೇರೆ ಎಕ್ಸೈಟ್ಮೆಂಟ್ ಅಲ್ಲಿ ಬಂದ. ಇವಾಗ ಹೋಗ್ತೀವೋ ಇಲ್ವೋ ಅನ್ನೋ ಕನ್ಫ್ಯೂಷನ್ ಅಲ್ಲೇ ಎಲ್ಲಾರ್ಗೂ ನಿದ್ದೆ ಬೇರೆ ಹೋಗ್ಬಿಡ್ತು. ರೈನ್ಕೋಟ್ ಬೇರೆ ಇಸ್ಕೊಂಡಿದೀವಿ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಏನೇ ಆದ್ರೂ ಆ 120 ಕಿಲೋಮೀಟರ್ ಹೋಗ್ಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ ತಾನೆ. ಅಷ್ಟೇ, ನಡೀರಿ. ಕಡೆಯಿಂದ ರಿಟರ್ನ್ ಬರ್ತಿರೋರಲ್ಲ, ಕೂರ್ಗಿಂದ ರಿಟರ್ನ್ ಬರ್ತಿರೋರೆ. ಇನ್ನೇನು ನೋಡಿ ಆಂಕಲ್ ಒಳಗೆ ನಿಂಗೆ ಹೆಂಗ್ ಗೊತ್ತು ಅವ್ರು ಕೂರ್ಗಿಂದನೇ ಬರ್ತಿರೋದು ಅಂತ? ಈ ಬಿಸಿಲಾಗ ಹೆಲ್ಮೆಟ್ ಹಾಕೊಂಡು ಹೆಂಗೆ ಹೋಗೋದು? ಕೂರ್ಗೆ ಮಳೆ ಬರ್ತವೆ. ಆ ಮಳೆನೇ ಆಲ್ರೆಡಿ ಇದು ಮಾಡಕ್ಕೆ ಜರ್ಗಿನ ಹಾಕೋರೆ. ಬಿಸಿಲಾಗ ಯಾರು ಜರ್ಗಿನ ಹಾಕ್ತಾರ? ಅವ್ರು ಕೂರ್ಬೇಕಾರೆ. ಈ ಲಾರಿ ಕೂಡ ಮೇ ಬಿ ಲ್ಯಾಂಡ್ ಸ್ಲೈಡ್ ಮಣ್ಣು ಮುಚ್ಚಾಕ ಅದು ಅವ್ರಿಗೆ ಗೊತ್ತಾ? ಇವಾಗ ನೀನು ಹೇಳ್ತಿದ್ಯಲ್ಲ, ಅದು ಅವ್ರಿಗೆ ಗೊತ್ತಾ? ಇಲ್ಲ, ಇವಾಗ ಹೇಳ್ಬಿಡೋಣ. ಅಣ್ಣ ಕೂರ್ಗೋಗೋಣ ತಕ್ಕ ನಿಲ್ಸಿದ್ದೀವಿ. ನೋಡ್ರಿ, ರೆಡಿ ಆಯ್ತವ್ರೆ. ನೋಡ್ರಿ, ಹೇರ್ ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ರೆಡಿ ಆಗ್ತಾವ್ರೆ. ಇಲ್ಲಿಂದ 60 ಕಿಲೋಮೀಟ್ರ್ ಐತೆ. ಕ್ಲೈಮೇಟ್ ಒಂದು ಸ್ವಲ್ಪ ಚೆನ್ನಾಗೇ ಇದೆ. ಫುಲ್ ಮಳೆ ಏನಿಲ್ಲ. ನೋಡೋಣ ನಮ್ಮ ಲಕ್ ಹೆಂಗಿರುತ್ತೆ ಅಂತ. ಎಲ್ಲ ಓಪನ್ ಇದ್ರೆ ಚೆನ್ನಾಗಿರುತ್ತೆ. ಟರ್ನ್ ರೈಟ್ ಅಂತದೆ. ಯಾವ ಹೆಸರು? ಪಕ್ಕಿವಾಳ ಅಲ್ಲ, ಅಕ್ಕಿ ಮಾಳನಾ? ಅಕ್ಕಿ ಮಾಳ ಗೈಸ್. ಅಕ್ಕಿ ಮಾಳದಿಂದ ಯಾರು ನೋಡ್ತಿದ್ರೆ ವಿಡಿಯೋ ಒಂದು ಕಮೆಂಟ್ ಹಾಕಿ ಪ್ಲೀಸ್. ಅಕ್ಕಿ ಮಾಳೆಯಿಂದ ಯಾರಾದ್ರೂ ನಮ್ಮ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಆಮೇಲೆ ಕಮೆಂಟ್ ಆಗ್ತದೆ. ನಿಮ್ಮ ವಿಡಿಯೋ ನೋಡೋದೇ ಇಬ್ರು ಇದಕ್ಕೆ ಅಕ್ಕಿ ಮಾಡ್ಕೋಬೇಕು. ಇಲ್ಲಿಂದ ಯಾರು ಖಂಡಿತ ನೋಡಲ್ಲ. ನೋಡು, ಇಲ್ಲ ಟೂರಿಸ್ಟು ಗೈಸ್. ಫೈನಲಿ ತುಂಬ ಕಷ್ಟಪಟ್ಟು ಪಾರ್ಕ್ ಮಾಡಿ ಬಂದು ಇಲ್ಲಿಗೆ ಬರ್ಬೇಕು. ಇಟ್ಕೊಳ್ಳೋಣ ಬಾ. ಕೂರ್ಗಲ್ ಫಸ್ಟ್ ಪ್ಲೇಸ್ ನೋಡ್ಬೋದು. ಇದು ಗೈಸ್ ಏನೋ ಮಂತ್ರ ಹೇಳ್ತಾನೆ ಇದ್ದಾರೆ. ಏನಂತಾನೆ ಗೊತ್ತಿಲ್ಲ ನನಗೆ. ಫಸ್ಟ್ ಪ್ಲೇಸ್ ಬಂದಿದ್ದು ಗೋಲ್ಡನ್ ಟೆಂಪಲ್ಗೆ, ಮಡಿಕೇರಿ ಹತ್ರ. ಎಲ್ಲ ಫುಲ್ ಚೈನೀಸ್ ಅವರು, ನೇಪಾಳ ಅವರು, ಯಾರೋ ಒಬ್ರು ಅವರೇ ಇದರಲ್ಲಿ ಏನೇನೋ ಮಾತಾಡ್ಕೊಂಡಿರ್ತಾರೆ. ಅವ್ರು ಮಾಡ್ಕೋರು. ನನಗೆ ಏನು ಅಷ್ಟೊಂದು ಅರ್ಥ ಆಗಲಿಲ್ಲ. ಅರೆ ಚೆನ್ನಾಗೈತೆ, ಸೈಲೆಂಟಾಗೈತೆ. ಹೋಗ್ಬಿಟ್ಟು ಶಾಪಿಂಗ್ ಮಾಡ್ತೀವಿ ಗೈಸ್. ಶಾಪಿಂಗ್ ಏನು ಈಸ್ಕೊಳ್ಳಲ್ಲ, ಜಸ್ಟ್ ಹೋಗಿ ನೋಡ್ತೀವಿ ಅಷ್ಟೇ. ಏನೇನು ತಗೊಳ್ಳಲ್ಲ, ಸುಮ್ಮನೆ ನೋಡ್ಕೊಂಡು ಬರ್ತೀನಿ. ಇದು ವಿಡಿಯೋ ಮಾಡ್ತೀನಿ ಹೆಂಗಿರುತ್ತೆ ನೋಡೋಣ. ಟೊಪ್ಪಿ ಇಸ್ಕೊತೀಯಾ? ಹಾಂ, ರೈನ್ಕೋಟ್ ಐತೆ, ಟೊಪ್ಪಿ ಐತೆ, ಎಲ್ಲ ಐತೆ. ಏನೇನೋ ಐತೆ. ಬಗ್ಗು ಜಸ್ಟ್ ನೋಡ್ಕೊಂಡು ಹೋಗ್ಬಿಟ್ರೆ ಬೆಸ್ಟು. ಗೊತ್ತಿಲ್ದಿರ ಒಂದು ಕವರ್ ಎತ್ಕೊಳೋಕ್ಕೆ 1500 ರೂಪಾಯಿ 1200 ರೂಪಾಯಿನೂ ಆಗೋಯ್ತು. ತುಂಬ ಕಾಸ್ಟ್ಲಿ ಇದೆ.
ಸೊ ಬಂದು ಜಸ್ಟ್ ಸುತ್ತಾಡ್ಕೊಂಡು ಹೋಗ್ಬಿಡಿ ಸಾಕು. ಈಗ ಮುಕ್ ಮೇಲೆ ಇದು ಬಂದುಬಿಟ್ಟೈತೆ, ಚೆನ್ನಾಗೈತೆ ಆದರೆ ಹೆಂಗೆ ನೋಡೋಕ್ಕಾಯ್ತಲ್ಲ, ಅದು ಮುಕ್ ಮೇಲೆ ಎಲ್ಲಾರ್ತೈತೆ. ನಿಮಗೆ ಗೋಲ್ಡನ್ ಟೆಂಪಲ್ಗೆ ಬಂದರೆ ನಿಮ್ಗೆ ಸೆಲ್ವಾಗೋದು ಎಷ್ಟು ಗೊತ್ತಾ? ನೀವು ಅಂಗಡಿಗೇನು ಹೋಗಿಲ್ಲ ಅಂದರೆ ನಿಮ್ಮ ಕಾರ್ ಪಾರ್ಕಿಂಗ್ ಒಂದು 50 ರೂಪಾಯಿ, ಚಪ್ಪಲಿಗೆ ಒಂದು 10 ರೂಪಾಯಿ ಇಸ್ಕೊತಾರೆ ಅಷ್ಟೇ. ಚೆನ್ನಾಗಿದೆ ಜಾಗ, ವಿಸಿಟ್ ಮಾಡ್ಬೋದು. ನೋಡಿರಿ, ನಾನು ನಿಮ್ಗೇನು ಏನು ತಗೊಬರ್ಬೇಡ ಅಂತ ಹೇಳ್ಬಿಟ್ಟು ನಾನು ತಂದಿದ್ದೀನಿ ನೋಡಿರಿ, ಹಾಕೋತೀನಿ ಇವಾಗ. ಹೆಂಗಿದ್ದೀನಿ ನೋಡಿ, ಹೆಂಗಿದ್ದೀನಿ ಗೈಸ್, ಫಾರಿನ್ ಆಗ್ಬಿಟ್ಟೆ ಗೈಸ್, ಫಾರಿನ್ ಹುಟ್ಟಿರೋ ಒಂಥರ ಆಗ್ಬಿಟ್ಟಿದೆ. ಮುಂದೆ ಒಂದು ಕನ್ನಡಿ ಹಾಕಿದೆ. ಸೊ ಇವಾಗ ಎಲ್ಲಿದ್ದೀವಿ ಅಂದರೆ ನಿಸರ್ಗಧಾಮ ಪಾರ್ಕ್ ನೋಡಿ, ಹಿಂದೆ ಕಾಣಿಸುತ್ತೆ. ಇಲ್ಲಿ ಬಂದಿದ್ದೀವಿ. ಪಾರ್ಕಿಂಗ್ ಫೀಸ್ ಬಂದು 50 ರೂಪಾಯಿ. ಒಳಗೆ ಹೋಗಿ ನೋಡೋಣ ಟಿಕೆಟ್ ಎಷ್ಟು ಇಸ್ಕೊತಾರೆ, ಹೆಂಗಿದೆ ಅಂತೆಲ್ಲ ವಿಡಿಯೋ ಮಾಡಿ ಹಾಕ್ತೀನಿ. ಮಾಡಿದ್ದೀರಾ ನೋಡಿ ಪ್ಲೀಸ್. ಓಕೆ, ಟಿಕೆಟ್ ಇಸ್ಕೊಂಡಿದ್ದಾಯ್ತು. ಪರ್ ಹೆಡ್ 100 ರೂಪೀಸ್. ಬ್ರೋ ಮಾತು ಇನ್ನೋಡು ಬ್ರೋ, ಕುಸ್ 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 ಕುಸ್. ಲವ್ ಬರ್ಡ್ಸ್ ಇದು ಅದೇನೋ, ನಾನು ಚಿಕ್ಕ ವಯಸ್ಸಾಗಿದ್ದಾಗ ಓಡೋಗೈತಿದ್ದು, ಇವಾಗಿಲ್ಲ ಐತೆ. ದೇವ್ರೆ ನೋಡಿಲಿ ಹೆಂಗೈತೆ. ಬ್ರೋ ಬ್ರೋ ಇದಕ್ಕೆ 50 ರೂಪೀಸ್ ತಗೊಂಡಿದ್ದಾರೆ. ಬ್ಯಾಂಬೋ ಫಾರೆಸ್ಟ್ ತಾನೇ ಇದು. ಇನ್ನೊಂದು ಸಖತ್ತಾಗಿದೆ, ಬರ್ತಿದೆ ಬರ್ಡ್ಸ್ಗಿನ. ವಾಟರ್ ಸಖತ್ತ ಫ್ಲೋ ಆಗ್ತಿದೆ ಇಲ್ಲಿ, ಸೂಪರಾಗಿ ವಾಟರ್ ಫ್ಲೋ ಆಗ್ತಿದೆ ನೋಡಿ. ಹಿಂದೆ ಕಾಣಿಸುತ್ತೆ ಅನ್ಸುತ್ತೆ, ಮಸ್ತಾಗಿದೆ ಫೀಲ್ ಇದು. ಗೈಸ್ ಇವಾಗ ಬ್ಯಾಂಬೋ ಫಾರೆಸ್ಟಲ್ಲಿ ಇದ್ದೀವಿ. ಸೂಪರ್ ಆಗಿದೆ ವ್ಯೂ ನೋಡೋಕ್ಕೆ. ಅದೇ ನಿಸರ್ಗಧಾಮದಲ್ಲಿ ಬ್ಯಾಂಬೋ ಫಾರೆಸ್ಟ್ ನೋಡಿ ಹೆಂಗಿದೆ. ವಾವ್, ಸೂಪರ್ ಆಗಿದೆ ಪ್ಲೇಸು ತಾನೇ. ಅದು ಮಕ್ಳು ಆಡ್ಬೋದು. ಫುಲ್ ಬ್ಯಾಂಬೋಸ್ ಇದೆ. ಬರ್ತೀನಿ ಇವಾಗ. ಅಲ್ಲಿ ಕಾಡು ಥರ ಐತೆ ನೋಡ್ರಿ. ಆನೆಗಿನೇ ಬಂದರೆ ಏನು ಗತಿ ನಮ್ಮದು. ಗುಸ್ 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 ಅಂತ ಏನೋ ಸೌಂಡ್ ಬರ್ತಾನೆ ಐತೆ ತಾನೇ. ಈ ಕಡೆ ಬ್ರೋ ಬಂದು ಏನೋ ಮಾಡ್ತಾರೆ. ಬ್ರೋ ಶುಂಠಿನೇ ಬಿಡಿಸ್ತಾವ್ರೆ. ಶುಂಠಿನ ಅದು ಕಾಟನ್ ಬಿಡಿಸ್ತಾವ್ರೆ ಗೈ, ಸಾರಿ. ಏನೋ ಮಾಡ್ತಾರೆ ಪಾಪ ಅವ್ರ ಕೆಲಸ. ಕರೆಕ್ಟಾಗಿ ಬಂದು 10 ನಿಮಿಷಕ್ಕೆಲ್ಲ ಮಳೆ ಸ್ಟಾರ್ಟ್ ಆಯಿತು. ಸೂಪರಾಗಿದೆ ಕ್ಲೈಮೇಟ್ ಅಂತೂ, ಭಯಂಕರವಾಗಿದೆ. ಸೊ ಯಾರೆಲ್ಲ ಕೂರ್ಕ್ ಮನೆ ಮಾಡ್ತಿದ್ದೀರಾ, ಟಕ್ ಟಕ್ ಅಂತ ಕರೆಸ್ಕೊಂಡು ಬನ್ನಿ ಬೇಗ. ಗೈಸ್ ರೆಡಿ ಆಗಿದ್ದೀವಿ. ಟೈಮ್ ಬಂದು 7 ಗಂಟೆ ಆಗೈತೆ. ಈಗ ಹೋಗ್ಬಿಟ್ಟು ಡಿನ್ನರ್ ಮಾಡಿಬಿಟ್ಟು ಇವತ್ತು ಟ್ರೈನ್ ಮುಗಿಸ್ತಾ ಇದ್ದೀನಿ. 2 ಪ್ಲೇಸ್ ನೋಡಿದ್ದೀವಿ ಇವತ್ತು ಮೈಸೂರಿಂದ ಬಂದು ಅಷ್ಟಿದ್ರಲ್ಲಿ. ವಾವ್, ನೈಟ್ ವ್ಯೂ ಸೂಪರ್ ಆಗಿದೆ ಕೂರ್ಗು. ಚೆನ್ನಾಗಿ ತಿನ್ಬಿಟ್ಟು ವಿಡಿಯೋ ಎಂಡ್ ಮಾಡ್ಕೋತೀನಿ. ನಾಳೆ ನಿಮಗೆ ಅಬ್ಬೆ ಫಾಲ್ಸು, ಮಳವಳ್ಳಿ ಫಾಲ್ಸು, ಮಂಡಲಪಟ್ಟಿ ಆದರೆ ಹೋಗ್ತೀನಿ. ಸೊ ಏನಾಗುತ್ತೆ ಎಲ್ಲ ಕವರ್ ಮಾಡ್ತೀನಿ. ಏನದು ರಾಜಾ ಸೀಟು ಎಲ್ಲನೂ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಪಾರ್ಟ್ 2 ವೆಯ್ಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಮಾಡಿ. ಡಮಾಲ್ ಡಿಮಿಲ್ ಏನು ಬೇಕಾದ್ರೂ ಮಾಡಿ. ಜೈ ಹಿಂದ್. ಎಗರ್ತಾ ಇದ್ದೀರಿ ಅದು ಸಾಕು ಸಾಕು.